ನಾವೀಗ ಮಾಲ್ ಆಫ್ ಏಷ್ಯಾ ಬ್ಯಾಟರಾಯನಪುರದಲ್ಲಿ ಬಹಳ ಫೇಮಸ್. ಅದರ ಮುಂಭಾಗದಲ್ಲಿದ್ದೀವಿ. ಇಂಜಿನ್ಗಳೇನು ಸತ್ತೋಗ್ಬಿಟ್ಟವ್ರ ಮರಿ ಯಾಕೆ ವಾಸನೆ ಬರ್ತದೆ? ಬೆಂಗಳೂರು ನಾಡ್ತಾ ಇದೆ, ಯಾಕೆ ಮಳೆ ಬಂದಂಗೆ ನೀರು ತುಂಬ್ಕೊತೈತೆ? ದೊಡ್ಡದಾಗಿ ರಾಜಕಾಲುವೆನ ತಗೊಂಬಂದ್ಬಿಟ್ಟು ಇವತ್ತು ಚಿಕ್ಕದಾಗಿ ಮಾಡ್ತಿದ್ದಾರೆ. ಏನಂತ ಪ್ರಶ್ನೆ ಮಾಡಿದ್ರೆ ಶಿವಕುಮಾರ್ ನಿಮ್ಗೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಇದು ಮಾಡ್ತಾ ಇದೆ. ಬೇರೆ ಹೊರಗಡೆಯಿಂದ ಬಂದವರು ಅಲ್ಲಲ್ಲಿ ಕಸ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ನಾವೀಗ ಮಾಲ್ ಆಫ್ ಏಷ್ಯಾ ಬ್ಯಾಟರಾಯನಪುರದಲ್ಲಿ ಬಹಳ ಫೇಮಸ್. ಅದರ ಮುಂಭಾಗದಲ್ಲಿದ್ದೀವಿ. ನೀವೀಗ ನೋಡಬಹುದು, ಈ ಕಡೆಯಿಂದ ಬಳ್ಳಾರಿ ರಸ್ತೆಯಿಂದ ಬ್ಯಾಟರಾಯನಪುರಕ್ಕೆ ಹೋಗುವಂತ ರಸ್ತೆ ಇದು. ಈ ಒಂದು ರಸ್ತೆಯ ಅಕ್ಕಪಕ್ಕದಲ್ಲಿ ಕಸ ನಮ್ಮ ಕಣ್ಣಿಗೆ ರಾಚುವಂತಿದೆ. ಸೊ ಇದನ್ನ ಯಾರಿಗೆ ಹೇಳ್ಬೇಕು ಅಂತ ಜನ ಕೇಳುವಂತಾಗಿದೆ. ಬನ್ನಿ ನೋಡೋಣ ಇಲ್ಲಿನ ನಿವಾಸಿಗಳು ಏನ್ ಹೇಳ್ತಾರೆ ಕೇಳುವ. ರಸ್ತೆಗಳು ಅಭಿವೃದ್ಧಿ, ಹೊಸಳ್ಳಿ ಆಗಲಿ ಇನ್ನೊಂದಾಗಲಿ ಒಳ ರಸ್ತೆಗಳು ಆಗಬೇಕು, ಮತ್ತೆ ಒಳ ಚರಂಡಿಗಳು ಬೇಕು. ಆಮೇಲೆ ಚರಂಡಿ ಬಗ್ಗೆ ಹೇಳ್ತೀನಿ ಸರ್, ಯಾವುದೋ ಇಂಜಿನ ನೀವು ಕಾಮಗಾರಿ ಕೊಡ್ತೀರಾ, ಇಲ್ಲಿಂದ 3 ಫೀಟ್ ತೆಗಿ, ಪೂರ್ತಿ 3 ಫೀಟ್ ಸರ್. ಇಲ್ಲಿ ತಗ್ಗು ದಿಬ್ಬ ಇರುತ್ತವ 2 ಫೀಟ್ ತೆಗಿಬೇಕು, ತಗ್ಗಿರುತ್ತವ ತೆಗಿಬೇಡ, ಜಾಸ್ತಿ ದಿಬ್ಬ ಇರುತ್ತೆ 3 ಫೀಟ್ ಮಾಡು. ಇಂಜಿನ್ಗಳೇನು ಸತ್ತೋಗ್ಬಿಟ್ಟವ್ರ ಮರಿ ಯಾಕೆ ವಾಸನೆ ಬರ್ತದೆ? ಬೆಂಗಳೂರು ನಾಡ್ತಾ ಇದೆ, ಯಾಕೆ ಮಳೆ ಬಂದಂಗೆ ನೀರು ತುಂಬ್ಕೊತೈತೆ? ಕಾಂಟ್ರಾಕ್ಟರ್ ಏನು ತಪ್ಪಿಲ್ಲ. ಪ್ರಾಬ್ಲಮ್ ಅಂದರೆ ಈಗ ಕಸದ್ದು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ಇವಾಗ ಬೇರೆ ಹೊರಗಡೆಯಿಂದ ಬಂದವರು ಅಲ್ಲಲ್ಲಿ ಕಸ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದ್ರ ಬದಲಿಗೆ ಎಲ್ಲರೂ ಒಂದು ಕಡೆ ಸೇಫ್ಟಿಯಾಗಿ ಒಂದು ಪೆಟ್ಟಿ ಥರ ಏನಾರು ಮಾಡ್ಬಿಟ್ಟು ಬಿಟ್ಬಿಟ್ರೆ ಒಂದು ಕಡೆ ತಗೊಂಬಂದು ಹಾಕ್ಬಿಡ್ತಾರೆ. ಮತ್ತು ಬೆಳಗ್ಗೆ ಬಂದಾಗ ಕಸಲ್ದಾರಿ ಬಂದಾಗ ತೊಗೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ಇದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಮಳೆಗಾಲದಲ್ಲಿ ಒಂಚೂರು ನೀರು ಅದು ಬಂದು ಅಲ್ಲಲ್ಲಿ ನಿಲ್ಲೋದು, ಸ್ವಲ್ಪ ಚರಂಡಿಗಳೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಸ್ಟ್. ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತಲ್ಲ? ಏನಿಲ್ಲ ಸರ್, ಆ ಥರ ಏನೂ ಇಲ್ಲ. ಎಲ್ಲ ಆರಾಮಾಗಿದೆ, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಸಚಿವರು. ನಾವೀಗ ಬ್ಯಾಟರಾಯನಪುರದಲ್ಲಿ ಇದೀವಿ. ಅದೇನೋ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ತರ. ನಾವು ಮಾಲ್ ಆಫ್ ಏಷ್ಯಾ ಮುಂಭಾಗದಲ್ಲಿ ಅಲ್ಲೆಲ್ಲ ರಸ್ತೆಗಳೆಲ್ಲ ಚೆನ್ನಾಗಿತ್ತು ನೋಡಿದ್ವಿ, ಅದು ಓಕೆ. ಅಲ್ಲಿಂದ ನಾವು ಬ್ಯಾಟರಾಯನಪುರ ಹಳ್ಳಿ ತರ ಇದೆ, ಅಲ್ಲಿ ಒಳಗೆ ಬಂದ್ರೆ ಇಲ್ಲಿ ಸಮಸ್ಯೆಗಳು 1, 2 ಅಲ್ಲ, ಸಾಕಷ್ಟು ಸಮಸ್ಯೆಗಳಿದಾವೆ. ಇಲ್ಲಿ ನಿವಾಸಿಗಳು ಹೇಳ್ತಾ ಇದ್ದಾರೆ, ಮಳೆ ಬಂತು ಅಂತಂದ್ರೆ ಇಲ್ಲೊಂದು ರಾಜಕಾಲುವೆ ಇದೆ, ಆ ರಾಜಕಾಲುವೆಯ ಕಾಮಗಾರಿ ನಡೀತಾ ಇದೆ. ಸೊ ಹೇಗೆ ಆ ರಾಜಕಾಲುವೆ ಹೀಗೆ ಬರ್ತಾ ಇದೆ, ಆ ರಾಜಕಾಲುವೆ ಎಷ್ಟು ಪ್ರಮಾಣದಲ್ಲಿ ಆಳ ಅಗಲ ಇತ್ತು ಅಷ್ಟು ಪ್ರಮಾಣದಲ್ಲಿ ಆ ರಾಜಕಾಲುವೆಯನ್ನ ಕಾಮಗಾರಿಯನ್ನ ಪುನರ್ ನಿರ್ಮಾಣ ಮಾಡಿದ್ರೆ ಏನೂ ಸಮಸ್ಯೆ ಆಗ್ತಾ ಇರಲ್ಲ. ಹಿಂಗೆ ಬರ್ತಾ ಬರ್ತಾ ಅದನ್ನ ನ್ಯಾರೋ ಮಾಡಿದ್ದಾರೆ. ಅಂದ್ರೆ ಚಿಕ್ಕದಾಗಿ ಮಾಡೋದ್ರಿಂದ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದ್ಬಿಟ್ಟು ಊರೊಳಗೆ ನುಗ್ಗುವಂತ ಅಪಾಯ ಇದೆ ಅಂತ ಇಲ್ಲಿನ ಜನ ಆರೋಪಿಸ್ತಾ ಇದ್ದಾರೆ. ಅಷ್ಟಕ್ಕೂ BBMP ಅಧಿಕಾರಿಗಳಿಗೆ ಈ ಬಗ್ಗೆ ಗಮನಕ್ಕೆ ತಂದ್ರು ಕೂಡ ಅವರು ಕ್ಯಾರೆ ಅಂತ ಇಲ್ಲ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಆರೋಪವಾಗಿದೆ. ಬರ್ತಾ ಅಲ್ಲಿ ಅಗಲು ಮಾಡಿದ್ದಾರೆ, ಇಲ್ಲಿ ಬರ್ತಾ ಚಿಕ್ಕದಾಗ್ತಾ ಇದೆ. ಅಲ್ಲಿ ನೀರು ಬಂದ್ಬಿಟ್ಟು ಇಲ್ಲಿ ಚಿಕ್ಕದಾದ್ಮೇಲೆ ಬರೋಂತ ಸಾಧ್ಯತೆ ಇದೆ. ನೀರುಗಳ ಒಳಗಡೆ ನೀರು ಬಂದ್ರೆ ನಾವ್ ಕಡೆ ಹೋಗೋಣ, ನಾವೆಲ್ಲ ಬಾಡಿಗೆ ಜನ ಇದ್ದಾರೆ. ನಾವು ಇಲ್ಲಿ ಮಳೆ ಬಂದ್ರೆ ಎಲ್ಲ ಒಳಗಡೆ ಬರುತ್ತೆ ಸರ್. ಆಮೇಲೆ ನೋಡಿ ಇಲ್ಲಿ ಚಿಕ್ಕದಾಗಿದೆ, ಆಮೇಲೆ ಮುಂದಾಗಲಾಗಿದೆ. ದೊಡ್ಡದಾಗಿ ರಾಜಕಾಲುವೆನ ತಗೊಂಬಂದ್ಬಿಟ್ಟು ಇವತ್ತು ಚಿಕ್ಕದಾಗಿ ಮಾಡ್ತಿದ್ದಾರೆ. ಏನಂತ ಪ್ರಶ್ನೆ ಮಾಡಿದ್ರೆ ಶಿವಕುಮಾರ್ ನಿಮ್ಗೆ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ಇದು ಮಾಡ್ತಾ ಇದ್ದಾರೆ. BBMP ಇವರು BWSSP ಇವರು ಅಧಿಕಾರಿಗಳು ನೋಡ್ರಿ, ಇಲ್ಲಿ ವೈಡಿಂಗ್ ಹೆಂಗಿದೆ, ಅಲ್ಲಿ ವೈಡಿಂಗ್ ಹೆಂಗ್ ಮಾಡ್ತಿದ್ದಾರೆ ನೋಡ್ರಿ. ಸಣ್ಣದ್ ಮಾಡಿದ್ದಾರೆ, ಇಲ್ಲಿ ದೊಡ್ಡದಾಗಿದೆ. ಮಳೆ ಬಂದ್ರೆ ನೀರು ಎಲ್ಲಿ ಹೋಗ್ತದೆ? ಈಗ L&T ಅವ್ರು ನೀರು ತಗೊಂಬಂದು ಇಲ್ಲಿ ಬಿಡ್ತಾರೆ. ವಾಷಿಂಗ್ ಇದು ನೀರು ಎಲ್ಲ ತಗೊಂಬಂದು ಉಚ್ಚೇದು ಎಲ್ಲ ಇಲ್ಲಿ ಬಿಡ್ತಾ ಇದ್ದಾರೆ. ಎಲ್ಲಿ ಮಳೆ ನೀರು ಅದು ಇದು ಎಲ್ಲಿ ಹೋಗ್ಬೇಕು, ಎಲ್ಲ ಒಳಗಡೆ ಬರ್ತದೆ, ತಿರ್ಗಾ ಸಮಸ್ಯೆ ಉಂಟಾಗುತ್ತೆ. ಇದು ಬೆಂಗಳೂರು ಉತ್ತರ ವಲಯದ ಬ್ಯಾಟರಾಯನಪುರ ವಾರ್ಡ್. ಬಳ್ಳಾರಿ ರಸ್ತೆಗೆ ಹೊಂದಿಕೊಂಡಂತಿರೋ ಬ್ಯಾಟರಾಯನಪುರ ಇದೀಗ ನೋಡಲು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದೆ. ಮಾಲ್ ಆಫ್ ಏಷಿಯಾ ಸೇರಿದಂತೆ 10 MNC ಕಂಪನಿಗಳ ದೈತ್ಯಾಕಾರದ ಬಿಲ್ಡಿಂಗ್ಗಳು ಬ್ಯಾಟರಾಯನಪುರವನ್ನ ಆವರಿಸಿಕೊಂಡಿವೆ. ಊರು ಎಲ್ಲಿದೆ ಅಂತ ಹುಡುಕಾಡುವಂತಾಗಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರ ಮತಕ್ಷೇತ್ರವೂ ಆದ ಬ್ಯಾಟರಾಯನಪುರದ ನಿವಾಸಿಗಳಿಗೆ ಅದ್ಯಾಕೋ ಸಮಾಧಾನ ಎಂಬುದೇ ಇಲ್ಲ. ಕ್ಷೇತ್ರ ಅಭಿವೃದ್ಧಿ ಕಂಡಿದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ, ಆದರೆ ಬ್ಯಾಟರಾಯನಪುರ ವಾರ್ಡ್ನಲ್ಲಿ ಮಾತ್ರ ಸಮಸ್ಯೆಗಳು ಹಾಗೆಯೇ ಇವೆ ಅಂತಾರೆ ಇಲ್ಲಿನ ನಿವಾಸಿಗಳು. ಕಾಂಗ್ರೆಸ್ ಇಂದ PV ಬೊಮ್ಮಣ್ಣ ಆಗಿದ್ದಾರೆ, ಅವ್ರ ಕೆಲಸ ಎಲ್ಲ ಪರವಾಗಿಲ್ಲ. ಆಗ ಮೊದಲು ದೊಡ್ಡ ವಾರ್ಡ್ ಆಗಿತ್ತು ಅದು. ಈಗ ಬ್ಯಾಟರಾಯನಪುರ ವಾರ್ಡ್ ಅನ್ನೋದನ್ನ ಈಗ 4 ಭಾಗ ಆಗಿ ಮಾಡಿದ್ದಾರೆ. ಒಂದು ಅಮೃತಹಳ್ಳಿ, ಒಂದು ಬ್ಯಾಟರಾಯನಪುರ, ಒಂದು ಸಂಜೀವಿ ನಗರ, ಮತ್ತೆ ಇನ್ನೊಂದು ಕೆಂಪಾಪುರ ಅಂತ 4 ಭಾಗ ಆಗಿದೆ ಈ ಸತಿ. 2014ಕ್ಕೂ 2026ಕ್ಕೂ 4 ಭಾಗ ಆಗಿದೆ. ಈಗ ದೊಡ್ಡದಿತ್ತು, ಈಗ ಚಿಕ್ಕದಾಗಿರೋದ್ರ GB ಆದ್ಮೇಲೆ ಬೆಂಗಳೂರು ಉತ್ತರ ವಲಯ ಅಂತ ಆಗಿದೆ. ಕಾರ್ಪೊರೇಟ್ರು ಈ ಹಿಂದೆ ಅಷ್ಟೊಂದು ಗೊತ್ತಿಲ್ಲ ನಮಗೆ, ಬಟ್ ಇವಾಗಿರೋದ್ರಲ್ಲಿ ಪರವಾಗಿಲ್ಲ ನಡೆಸ್ತಾ ಇದ್ದಾರೆ. ಎಲ್ಲ ರೋಡ್ ಗಿಡೆಲ್ಲ ಒಂದೊಂದು ಇಂಪ್ರೂವ್ಮೆಂಟ್ ಮಾಡ್ತಾರೆ. ಬಟ್ ಈ ರೋಡ್ ಒಂದು ಈ ಕಡೆ ಮುಂದ್ಗಡೆ ಮೆಡಿಕಲ್ ಮೇನ್ ರೋಡಿಗೆ ಅದೊಂದು ಒಂಚೂರು ಮೇನ್ ರೋಡ್ ತರ ಕ್ಲೀನಾಗಿ ಮಾಡಿ ಕೊಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಬ್ಯಾಟರಾಯನಪುರದಲ್ಲಿ ಏನು ಅಂಥ ಸಮಸ್ಯೆ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಮಳೆ ಬಂತು ಅಂತಂದ್ರೆ
ರಾಜಕಾಲುವೆ ನೀರು ಊರೊಳಗೆ ನುಗ್ಗುತ್ತೆ, ಇಲ್ಲಿ BBMP ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಕಿವಿಗೆ ಹಾಕೊಳ್ತಾ ಇಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಒಳಗಡೆ ಹೋದ್ರೆ ಒಂದಿಷ್ಟು ರಸ್ತೆಗಳು ಅಧ್ವಾನ ಆಗಿದಾವೆ, ಆ ರಸ್ತೆಗಳ ರಿಪೇರಿ ಕೆಲಸ ಕೂಡ ನಡಿಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ. ಬ್ಯಾಟರಾಯನಪುರ ಏನು 4 ಭಾಗ ಆಗಿ ಈಗ 4 ವಾರ್ಡ್ಗಳಾಗಿದೆ, ಆ ಎಲ್ಲಾ ವಾರ್ಡ್ಗಳ ಒಂದು ಅಭಿವೃದ್ಧಿಗೆ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ಅವರು ಕೈಗೊಳ್ಳಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ ನ ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.